ಮಾತರ್ನಮಾಮಿ ಕಮಲೇ ಕಮಲಾಯತಾಕ್ಷಿ ಶ್ರೀವಿಷ್ಣು ಹೃತ್ಕಮಲವಾಸಿನಿ ವಿಶ್ವಮಾತೆ ಕ್ಷೀರೋಜಕೆ ಕಮಲ ಕೋಮಲ ಗರ್ಭ ಗೌರಿ ಲಕ್ಷ್ಮೀಂ ಪ್ರಸೀದ್ ಸತತಂ ನಮತಾಂ ಶರಣ್ಯೆ. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಖು 19/1/2024 ಶುಕ್ರವಾರ ಶೋಭಾಕೃತನಾಮ ಸಂವತ್ಸರ ಉತ್ತರಾಯಣ ಪುಷ್ಯಮಾಸ ಹೇಮಂತ ಋತು ಶುಕ್ಲ ಪಕ್ಷ ನವಮಿ ಭರಣಿ ನಕ್ಷತ್ರ ಸಾಧ್ಯ ಯೋಗ ಬಾಲವಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 11 ಗಂಟೆ 3 ನಿಮಿಷದಿಂದ 12 ಗಂಟೆ 30 ನಿಮಿಷ ತನಕ ರಾಹುಕಾಲ. ಹಾಗೆಯೇ ಇವತ್ತಿನ ದಿವಸ ಬಹು ವಿಶೇಷವಾದ ಕಾಲ ಅಂತ ಹೇಳಿದ್ರೆ ಒಳ್ಳೆ ಪರ್ವಕಾಲ ಅಂತ ಹೇಳಿದ್ರೆ ಬೆಳಗಿನ ಜಾವ 9 ಗಂಟೆ 53 ನಿಮಿಷದಿಂದ 11 ಗಂಟೆ 18 ನಿಮಿಷ ತನಕ ವಿಶೇಷವಾದ ಪರ್ವಕಾಲ ಕೂಡ ಇದಾಗಿರುತ್ತೆ. ಶುಕ್ರವಾರ ಅಂಬನ ಲಹರಿಗಳಿರ್ತಕ್ಕಂಥದ್ದು, ದೇವಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥ ಅದ್ಭುತವಾದ ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಇಂದು ರಾಣಾ ಪ್ರತಾಪ ಸಿಂಹರ ಪುಣ್ಯ ದಿನ ಕೂಡ ಇದಾಗಿರುತ್ತೆ. ಇನ್ನು ಶುಕ್ರವಾರ ದಿವಸ ಯಾರ್ಯಾರು ಈ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆದಮೇಲೆ ಇಂತಹ ಪರ್ವ ದಿನಗಳಲ್ಲಿ ಜಪ ಮಾಡ್ತೀವಿ, ಪೂಜೆ ಮಾಡ್ತೀವಿ, ದೈವಾರಾಧನೆ ಮಾಡ್ತಕ್ಕಂಥವರೆಲ್ಲರಿಗೂ ಕೂಡ ಬಹಳಷ್ಟು ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ರವಿ ಮಕರ ರಾಶಿಯಲ್ಲಿ, ಹಾಗೆ ಚಂದ್ರ ಇವತ್ತಿನ ದಿವಸ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ಯಾರ್ಯಾರು ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಧನುಸ್ಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇಂದು ಮೇಷರಾಶಿಯವರಿಗೆ 4 ಗ್ರಹಗಳ ಶುಭಫಲ ಇರತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಹಾಗೆಯೇ ಇವತ್ತು ಸಂಪತ್ತು ವೃದ್ಧಿ ಆಗ್ತಕ್ಕಂಥದ್ದು, ಹಾಗೆಯೇ ಸರಿಯಾದ ಹೂಡಿಕೆ ಮಾಡ್ತಕ್ಕಂಥದ್ದು, ಹೂಡಿಕೆಯಲ್ಲಿ ಒಂದು ಒಳ್ಳೆಯ ಇರುತ್ತೆ, ವ್ಯಾಪಾರದಲ್ಲಿ ಪ್ರಗತಿ ಇರುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಆದರೆ ಆರ್ಥಿಕ ಯೋಗ ತುಂಬ ಚೆನ್ನಾಗಿರುತ್ತೆ. ಭೂಮಿ ಖರೀದಿ ಯೋಗ ಇರ್ಬೋದು, ಹೊಸ ವಾಹನ ಯೋಗ ಇರ್ಬೋದು, ಮಕ್ಕಳಿಗೆ ವಾಹನ ಕೊಡಿಸ್ತಕ್ಕಂಥದ್ದಾಗ್ಬೋದು, ಅಥವಾ ಅಪಾರ್ಟ್ಮೆಂಟ್ ತೊಗೊಳ್ಳೋದು, ಸೈಟ್ ತೊಗೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಜೊತೆಗೆ ಯಾರಾದರೂ ಸುಮ್ಮನೆ ಆದರೂ ಏನೋ ಅವ್ರು ನಮ್ಗೆ ಮೋಸ ಮಾಡಿಬಿಟ್ರಲ್ಲ, ಅವರು ನಮ್ಗೆ ತೊಂದರೆ ಕೊಟ್ಟರಲ್ಲ, ಹಳೆಯ ಚಿಂತೆಗಳು ಕೂಡ ಕಾಡ್ತಕ್ಕಂಥ ದಿನ ಸಹ ಇಂದು ಮೇಷರಾಶಿಯವರಿಗಾಗಿರುತ್ತೆ. ಪೋಷಕರ ಆರೋಗ್ಯದಲ್ಲಿ ಬದಲಾವಣೆಯಾಗುತ್ತೆ, ಸಾಮಾಜಿಕ ಪ್ರಜ್ಞೆ ಇರುತ್ತೆ. ಹಾಗೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ಜಯ ಇರತಕ್ಕಂಥದ್ದು, ಆರ್ಥಿಕ ಯೋಗ ಕೂಡ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ಯೋಗ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳು ಶುಭ ಆಗುತ್ತೆ, ರೈತರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇವತ್ತಿನ ಸಹ ಕೂಡಿ ಬರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಹಾಗೆ ಇಂದು ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಓಂ ಮಹಾಶಕ್ತಿಯೈ ನಮಃ, ಓಂ ಮಹಾಶಕ್ತಿಯೈ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ಇವತ್ತಿನ ದಿವಸ ಶುಕ್ರನ ಅನುಗ್ರಹ ಭಾಳ ಚೆನ್ನಾಗಿರ್ತಕ್ಕಂಥ ದಿನ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ಹಾಗೆಯೇ ಶುಕ್ರ ಧನುಸ್ಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಆರ್ಥಿಕ ಯೋಗ ಚೆನ್ನಾಗಿರುತ್ತೆ, ಸಂಕಲ್ಪಗಳು ಸಿದ್ಧಿಯಾಗುತ್ತೆ, ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಜೊತೆ ಸಣ್ಣ ಪುಟ್ಟ ಕಲಹಗಳುಂಟಾಗುತ್ತೆ, ಅಲ್ಪ ಅನಾರೋಗ್ಯ ಅಂತ ಹೇಳುತ್ತೆ, ಸಂಬಳದ ವಿಷಯದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಖರ್ಚು, ಆದಾಯದ ಬಗ್ಗೆ ಚಿಂತೆ ಕಾಡ್ತಕ್ಕಂಥ ಯೋಗ. ಹಾಗೆಯೇ ಇವತ್ತಿನ ದಿವಸ ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ಹೊಸ ಸಂಸ್ಥೆ ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ, ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಕಾಡ್ತಕ್ಕಂಥ ಯೋಗ, ಮಕ್ಕಳ ಉದ್ಯೋಗದ ಬಗ್ಗೆ ಕಾಡ್ತಕ್ಕಂಥ ಯೋಗ, ಅಥವಾ ಹಾಗೆಯೇ ಮದುವೆಯ ವಿಷಯದಲ್ಲಿ ಸ್ವಲ್ಪ ಗೊಂದಲ ಆಗಿರುತ್ತೆ, ಗಂಡ ಹೆಂಡತಿಯರಲ್ಲಿ ವಿರಸ ಆಗ್ಬೋದು, ಸಣ್ಣ ಪುಟ್ಟ ಕೋಪತಾಪಗಳಾಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ಇರುತ್ತೆ. ಉದ್ದಿಮೆದಾರರಿಗೆ ಆದಾಯ ಜಾಸ್ತಿ ಆಗುತ್ತೆ, ವೃತ್ತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿವಾಹ ಯೋಗ, ಕೆಲವರಿಗೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಕೂಡಿ ಬಂದಿರುತ್ತೆ. ಅದರ ಜೊತೆಗೆ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ವೃಷಭ ರಾಶಿಯವರು ವಹಿಸಬೇಕಾಗಿರುತ್ತೆ. ಮಹಿಳೆಯರಿಗೂ ಒಳ್ಳೆಯದಾಗುತ್ತೆ, ರೈತರಿಗೂ ಒಳ್ಳೆಯದಾಗುತ್ತೆ. ಇಂದು ಹಸಿರು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಮಹಾವೀರಾಯ ನಮಃ, ಓಂ ಮಹಾವೀರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧನು ಇವತ್ತು ಧನುಸ್ಸು ರಾಶಿಯಲ್ಲಿ ಕುಜನೊಟ್ಟಿಗೆ ಶುಕ್ರನೊಟ್ಟಿಗೆ ಸಂಚಾರ ಮಾಡ್ತಾ ಇದ್ದಾರೆ. ಮಿಥುನ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ವೃತ್ತಿಯಲ್ಲಿ ಬದಲಾವಣೆಯಾಗುತ್ತೆ, ಮನೆ ಖರೀದಿ ಯೋಗ, ವಾಹನದಲ್ಲಿ ತುಂಬಾ ವಾಹನ ಯೋಗ ಚೆನ್ನಾಗಿರುತ್ತೆ, ರಾಜಕೀಯ ಪ್ರಜ್ಞೆ ಮೂಡ್ತಕ್ಕಂಥದ್ದು ಅಥವಾ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ BP ಇರ್ಬೋದು, ಶುಗರ್ ಇರ್ಬೋದು, ವೇರಿಯೇಷನ್ ಆಗ್ತಕ್ಕಂಥ ಯೋಗ. ಹಾಗೆಯೇ ಮನೆಗೆ ಏನಾದರೂ ಬೇಕಾದಂಥ ವಸ್ತುಗಳನ್ನು ಕೊಂಡ್ಕೊಂಬರ್ತಕ್ಕಂಥ ಯೋಗ ಇರುತ್ತೆ. ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಹೊಸ ಅವಕಾಶಗಳು ಕೂಡಿ ಬರ್ತಕ್ಕಂಥ ಯೋಗ. ಹಾಗೆಯೇ ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಮನೆ ರಿಪೇರಿ ಇರ್ಬೋದು ಅಥವಾ ಮನೆ ಬದಲಾವಣೆ ಯೋಗ ಕೂಡ ಮಿಥುನ ರಾಶಿಯವರಿಗೆ ಕೂಡಿ ಬಂದಿರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. 5 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಹಸಿರು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಓಂ ಅಂಬಿಕಾಯೈ ನಮಃ, ಓಂ ಅಂಬಿಕಾಯೈ ನಮಃ ಈ ಮಂತ್ರವನ್ನು
ಕನಿಷ್ಠ 5 ಬಾರಿ ಆದರೂ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ. ಇವತ್ತಿನ ದಿವಸ ಈ ಕಟಕ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆಕಸ್ಮಿಕ ಕಾರ್ಯಸಿದ್ಧಿ, ಆಕಸ್ಮಿಕ ಧನಯೋಗ, ಪೂರ್ವಿಕರ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ. ಕೋರ್ಟಿನಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಭೂಮಿಯ ವ್ಯಾಜ್ಯ ಇತ್ಯರ್ಥ ಆಗ್ತಕ್ಕಂಥದ್ದು, ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತು ಷೇರು ಮಾರ್ಕೆಟಲ್ಲಿ ಹೂಡಿಕೆದಾರರಿಗೆ ಒಳ್ಳೆಯದಾಗುತ್ತೆ. ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ಬೋದು, ಹಾಗೆ ಮಾರ್ಕೆಟಿಂಗ್ ಅವರು ಇರ್ಬೋದು, ಹಾಗೆಯೇ ಆನ್ಲೈನ್ ಅವರು ಇರ್ಬೋದು, ಸಾಕಷ್ಟು ಶುಭದ ದಿನಗಳು ಕೂಡ ಇವತ್ತಿನ ದಿವಸ ಇರುತ್ತೆ. ಲಾಯರ್ಸ್ಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಇರ್ತಕ್ಕಂಥ ದಿನ ಕೂಡ ಆಗಿರುತ್ತೆ. ಹಾಗೆ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ. ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ. ಹಾಗೆಯೇ ಮಹಿಳೆಯರಿಗೆ ಸಾಕಷ್ಟು ಸಂಕಲ್ಪ ಸಿದ್ಧಿಗಳಾಗ್ತಕ್ಕಂಥ ದಿನ ಸಹ ಇಂದು ಕರ್ಕಾಟಕ ರಾಶಿಯವರಿಗಾಗಿರುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಉತ್ತರದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಇಂದು ಓಂ ನಾರಾಯಣ್ಯೈ ನಮಃ, ಓಂ ನಾರಾಯಣ್ಯೈ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸಿಂಹ ರಾಶಿಯವರಿಗೆ ಇಂದು 4 ಗ್ರಹಗಳ ಶುಭ ಫಲ ಇರತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಈ ಒಂದು ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ವೃತ್ತಿಯಲ್ಲಿ ಶ್ರದ್ಧೆ ಇರುತ್ತೆ, ಭಕ್ತಿ ಇರುತ್ತೆ. ಹಿತಶತ್ರುಗಳು ಕೂಡ ಮಿತ್ರರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥ ಯೋಗ, ಪ್ರಯಾಣ ಯೋಗ, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಟೆಕ್ನಿಷಿಯನ್ಸ್ ಆಗ್ಬೋದು, ಹಾಗೆಯೇ ಇವತ್ತಿನ ದಿವಸ ರಾಜಕೀಯ ವ್ಯಕ್ತಿಗಳಾಗ್ಬೋದು. ಅದರ ಜೊತೆಗೆ ಇವತ್ತಿನ ದಿವಸ ಔಷಧಿ ವ್ಯಾಪಾರಿಗಳು, ಮೆಡಿಕಲ್ ಸ್ಟೋರ್ ಇಟ್ಕೊಂಡಿರ್ತಕ್ಕಂಥವ್ರಿಗೆಲ್ಲರಿಗೂ ಸಹ ಸಿಂಹ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮಹಿಳಾ ಪೊಲೀಸ್ ಆಫೀಸರ್ಸು, ಮಹಿಳಾ ಲಾಯರ್ಸ್ ಆಗ್ಬೋದು, ಮಹಿಳಾ ಇಂಜಿನಿಯರ್ಸ್ ಆಗ್ಬೋದು, ಸಾಕಷ್ಟು ಶುಭದ ದಿನ ಕೂಡ ಇವತ್ತಿನ ದಿವಸ ಸಿಂಹ ರಾಶಿಯವರಿಗೆ ಇರುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ, ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥದ್ದು, ವ್ಯವಹಾರದಲ್ಲಿ ಯಾರಿಗೋ ಶ್ಯೂರಿಟಿ ಹೋಗಿದ್ದೀರಾ, ಯಾರಿಗೋ ಹಣಕಾಸಿನ ವಿಷಯದಲ್ಲಿ ಮುಂದಿನ ಜವಾಬ್ದಾರಿ ತೊಗೊಂಡಿದ್ದೀರಾ, ಅದರ ಬಗ್ಗೆ ಸ್ವಲ್ಪ ಹರ್ಟ್ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬ್ಯಾಕ್ ಪೇಯ್ನ್ ಬರ್ತಕ್ಕಂಥದ್ದು, ಮಾನಸಿಕವಾಗಿ ಸ್ವಲ್ಪ ಮೈಗ್ರೇನ್ ಸ್ಟಾರ್ಟ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಸಿಂಹ ರಾಶಿಯವರಿಗಿರುತ್ತೆ. ಇಂದು ಕೇಸರಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ರಮಾಯೈ ನಮಃ, ಓಂ ರಮಾಯೈ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಆದರೂ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ. ಕನ್ಯಾ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ವ್ಯವಹಾರಗಳು ಚೆನ್ನಾಗಿರುತ್ತೆ, ಆರ್ಥಿಕ ಯೋಗ ಚೆನ್ನಾಗಿರುತ್ತೆ, ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಹಾಗೆಯೇ ಮನೆ ಹತ್ರ ಸಣ್ಣ ಪುಟ್ಟ ಕಲಹಗಳಿರ್ಬೋದು, ಮನೆ ಅಕ್ಕಪಕ್ಕದವ್ರ ಜೊತೆ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥದ್ದು, ಹಾಗೆ ಇವತ್ತಿನ ದಿವಸ ಏನು ಅತ್ತೆ ಆಗ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಪೋಷಕರಾಗ್ಬೋದು, ಅವರ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಜವಾಬ್ದಾರಿ ತಗೊಳ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ಸ್ವಲ್ಪ ದೇವತಾರ್ಚನೆಗಳನ್ನು ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಇವತ್ತಿನ ಸಹ ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥ ಯೋಗ ಸಹ ಇಂದು ಕನ್ಯಾ ರಾಶಿಯವರಿಗಿರುತ್ತೆ. ಅಂಗಡಿ ವ್ಯಾಪಾರಿಗಳಿರ್ಬೋದು, ಒಂದು ಸಣ್ಣ ಪುಟ್ಟ ಸ್ಕಿನ್ ಪ್ರಾಬ್ಲಮ್ಮು ಕೂಡ ಬರ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ತಾಯಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೂಡ ತಾವು ಕೊಡಬೇಕಾಗಿರುತ್ತೆ. ತಮ್ಮ ಸಬಾರ್ಡಿನೇಟ್ಸ್ ಇರ್ಬೋದು, ತಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರ ಜೊತೆ ಒಂದು ಸ್ವಲ್ಪ ಅವರ ಕಷ್ಟಕ್ಕೆ ಇವತ್ತು ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಅದರ ಜೊತೆಗೆ ಇವತ್ತಿನ ದಿವಸ ವಿವಾಹ ಯೋಗದ ಕೂಡಿ ಬಂದಿರತಕ್ಕಂಥ ಯೋಗ, ಮಕ್ಕಳ ಒಂದು ವೈವಾಹಿಕ ಜೀವನ ಸುಗಮವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಇಂದು ಬೂದು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಇಂದು ಓಂ ಕಾಮಾಕ್ಷೈ ನಮಃ, ಓಂ ಕಾಮಾಕ್ಷೈ ನಮಃ ಈ ಮಂತ್ರವನ್ನು ಕನಿಷ್ಠ 7 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು ಇಂದು 8 ಆಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ತುಲಾ ರಾಶಿಯವರಿಗೆ 6 ಗ್ರಹಗಳ ಶುಭಫಲ ಇರತಕ್ಕಂಥದ್ದು. ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅರ್ಧಂಬರ್ಧ ಕೆಲಸಗಳು ಕಂಪ್ಲೀಟ್ ಆಗ್ತಕ್ಕಂಥದ್ದು, ಸುಮ್ಮನೆ ಸಣ್ಣ ಪುಟ್ಟ ಕೋಪತಾಪಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತಿಯನ್ನು ತುಲಾ ರಾಶಿಯವರು ವಹಿಸಬೇಕಾಗಿರುತ್ತೆ. ಹಾಗೆಯೇ ಮಕ್ಕಳ ಪ್ರಗತಿ ಚೆನ್ನಾಗಿರುತ್ತೆ. ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ರಾಜಕೀಯ ಯೋಗ ತುಂಬ ಚೆನ್ನಾಗಿರುತ್ತೆ. ಪ್ರಯಾಣ ಯೋಗ ತುಂಬ ಕೂಡಿ ಬಂದಿರತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗುತ್ತೆ. ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥದ್ದು, ರೈತರಿಗೆ ಒಂದಷ್ಟು ಮಾನಸಿಕವಾಗಿ ಚೂರು ಯಾತನೆಯನ್ನು ಕಾಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ ತುಲಾ ರಾಶಿಯವರಿಗೆ. ಹಾಗೆ ರಾಜಕಾರಣಿಗಳಿಗೂ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಇಂದು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಇಂದು ಓಂ ವಿಷ್ಣುಮಯಾಯೈ ನಮಃ, ಓಂ ವಿಷ್ಣುಮಯಾಯೈ ನಮಃ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜನು ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ವೃಶ್ಚಿಕ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕ ನಷ್ಟ ಆಗ್ತಕ್ಕಂಥ ಯೋಗ, ತುಂಬ ದಿವಸಗಳಿಂದ ಕಾಯ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳು ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ. ಹಾಗೆಯೇ ಇವತ್ತಿನ ದಿವಸ ತಾವು ಪ್ರಯತ್ನ ಪಡೋದೇ ಒಂದು, ರಿಸಲ್ಟೇ ಬಂದು
ಗುರಿ ಇಟ್ಕೊಂಡಿರೋದೇ ಒಂದು, ಹೋಗೋದೇ ಒಂದು, ಈ ರೀತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಮೂಡ್ತಕ್ಕಂಥ ಯೋಗ, ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳು ಬರ್ತಕ್ಕಂಥದ್ದು, ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಕಬ್ಬಿಣ ವ್ಯಾಪಾರಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ಡಾಕ್ಟರ್ಸ್ಗೆ ತುಂಬಾ ಒಳ್ಳೆಯದಾಗುತ್ತೆ, ಪೊಲೀಸ್ ಆಫೀಸರ್ಸ್ಗೆ ಇವತ್ತು ಆಕಸ್ಮಿಕವಾಗಿ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಇಂದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಹಾಗೆ ವೃಶ್ಚಿಕ ರಾಶಿಯ ರಿಯಲ್ ಎಸ್ಟೇಟ್ ಅವರಿಗೆ ಬಹಳಷ್ಟು ಶುಭ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೆ ಇವತ್ತು ಹಣಕಾಸಿನ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಇಂದು ಓಂ ಲಲಿತಾಯೈ ನಮಃ, ಓಂ ಲಲಿತಾಯೈ ನಮಃ ಈ ಮಂತ್ರವನ್ನು 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 5 ಗ್ರಹಗಳ ಶುಭಫಲ ಇರ್ತಕ್ಕಂಥ ಯೋಗ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಜಾಬಲ್ಲಿ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಅಂದರೆ ಬೇರೊಂದು ಜವಾಬ್ದಾರಿಗಳನ್ನ ತಗೊಳ್ತಕ್ಕಂಥ ಯೋಗ, ಮಕ್ಕಳ ವಿವಾಹಾದಿ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಕೂಡ ಇವತ್ತಿನ ಸಾಗಿರುತ್ತೆ. ಹಾಗೆಯೇ ಇವತ್ತು ವ್ಯಾಪಾರದಲ್ಲಿ ಒಂದು ಬಹು ಬದಲಾವಣೆ ಆಗ್ತಕ್ಕಂಥದ್ದು, ವಿಸ್ತರಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇಂದು ಧನುಸು ರಾಶಿಯವರಿಗಿರುತ್ತೆ. ಮನೆ ಯೋಗ ಅಂತ ಹೇಳುತ್ತೆ. ವೃತ್ತಿ ಜೀವನದಲ್ಲಿ ಶುಭ ಆಗುತ್ತೆ. ಚಂಚಲತೆ ಬೇಡ ಅಂತ ಹೇಳುತ್ತೆ. ಅನುಮಾನಗಳು ಬೇಡ. ಸುಮ್ಮನೆ ಯಾರ್ಯಾರ ಮೇಲೋ ಅನುಮಾನ ಪಡಕ್ಕೆ ಹೋಗಬೇಡಿ. ಮಕ್ಕಳಿಂದ ಶುಭ ಆಗುತ್ತೆ. ವಿಷಯಗಳ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡ್ಕೊಳ್ಳಿ. ಗೋ ಫಾರ್ ಸೆಕೆಂಡ್ ಥಾಟ್, 2ನೇ ಒಂದು ಯೋಚನೆಯನ್ನು ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಅಣ್ಣ ತಮ್ಮಂದಿರ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ, ಪೂರ್ವಿಕರ ಒಂದು ಆಸ್ತಿಯ ವಿಷಯದಲ್ಲಿ ಒಂದು ಶುಭದ ವಿಷಯ ಕೂಡ ಇವತ್ತಿನ ಸಹ ಕೂಡಿ ಬಂದಿರುತ್ತೆ. ಮಹಿಳೆಯರಿಗೆ ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ವಿರಸ ಆಗ್ತಕ್ಕಂಥದ್ದು, ಕೋಪತಾಪಗಳು ಜಾಸ್ತಿ ಆಗೋದು, ಉದ್ಯೋಗದಲ್ಲೂ ಕೂಡ ಒಂದು ಮಾನಸಿಕ ಯಾತನೆ ಇರತಕ್ಕಂಥ ದಿನ ಸಹ ಇಂದು ಧನುಸು ರಾಶಿಯವರಿಗಿರುತ್ತೆ. ಇಂದು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಒಂದು ಇವತ್ತಿನ ದಿವಸ ಓಂ ಶಿವಂಕರ್ಯೈ ನಮಃ, ಓಂ ಶಿವಂಕರ್ಯೈ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ, ಜನ್ಮದಲ್ಲೇ ಇರತಕ್ಕಂಥ ರವಿ, ಮಕರ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರುತ್ತೆ. ಗುರಿ ಮುಟ್ಟೋಕೆ ಪ್ರಯತ್ನ ಪಡ್ತಾ ಇರ್ತೀರಾ. ಹಾಗೆ ಸಾಧನೆ ಮಾಡೋಕ್ಕೆ ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಹಠ ಇರತಕ್ಕಂಥದ್ದು, ಮಕ್ಕಳಿಂದ ಒಳ್ಳೆಯ ಶುಭ ಸುದ್ದಿ ಸಿಗುತ್ತೆ. ಕುಟುಂಬದಲ್ಲಿ ಒಳ್ಳೆಯ ಸಹಕಾರ ಸಿಗ್ತಕ್ಕಂಥ ಯೋಗ, ವಿವಾಹ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗಿರುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಭೂಮಿಯಿಂದ ತುಂಬ ಒಳ್ಳೆಯದಾಗುತ್ತೆ. ರಾಜಕೀಯ ಪ್ರವೇಶ ಮಾಡೋಕ್ಕೆ ಅಥವಾ ರಾಜಕೀಯದ ಒಂದು ಕಡೆ ಗಮನ ಹೆಚ್ಚು ಹೋಗ್ತಕ್ಕಂಥ ಯೋಗ ಇರುತ್ತೆ. ದೈವ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತೀರಾ. ಶಿಕ್ಷಣದಲ್ಲಿ ಪ್ರಗತಿ ಇರುತ್ತೆ. ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಅವಕಾಶಗಳು ಜಾಸ್ತಿ ಸಿಗ್ತಕ್ಕಂಥ ಯೋಗ, ಉದ್ದಿಮೆದಾರರಿಗೆ ಶುಭ ಆಗುತ್ತೆ. ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ಪ್ರಯಾಣ ಯೋಗ ಕೂಡ ಇಂದು ಕೂಡಿ ಬಂದಿರತಕ್ಕಂಥ ದಿನ ಕೂಡ ಇವತ್ತಿನ ದಿವಸ ಆಗಿರುತ್ತೆ. ಹಾಗೆ ಇವತ್ತು ಗಣಿ ಮಾಲೀಕರು ಆಗ್ಬೋದು, ಹಾಗೆ ಸಂಸ್ಥೆಗಳು ಕಟ್ಟಿರ್ತಕ್ಕಂಥವ್ರಾಗ್ಬೋದು, ಮಕರ ರಾಶಿಯವರಿಗೆ ಸಾಕಷ್ಟು ಯಾವುದೋ ಹಣ ಬರಬೇಕು, ಸರ್ಕಾರಿ ಸವಲತ್ತುಗಳು ಬೇಕು, ಸಿಗ್ತಕ್ಕಂಥ ಯೋಗ ಸಹ ಇಂದು ಮಕರ ರಾಶಿಯವರಿಗೆ ಕೂಡಿ ಬಂದಿರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಗಾಯತ್ರಿ ನಮಃ, ಓಂ ಗಾಯತ್ರಿ ನಮಃ ಈ ಮಂತ್ರವನ್ನು ಕನಿಷ್ಠ 4 ಬಾರಿ ಆದರೂ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ, ಕುಂಭರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಬಹುದಿನಗಳಿಂದ ಕಾಯ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗ್ತಕ್ಕಂಥದ್ದು, ಪೂರ್ವಿಕರ ಒಂದು ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಕ್ಕಂಥದ್ದು, ಆಸ್ತಿಯ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಕೀಲರು ಇರ್ಬೋದು, ನ್ಯಾಯಾಧೀಶರು ಇರ್ಬೋದು, ಹಾಗೆ ಅಡ್ಮಿನಿಸ್ಟ್ರೇಟರ್ಸ್ ಇರ್ಬೋದು, ಕಂಪ್ಯೂಟರ್ ಮಾರ್ತಕ್ಕಂಥವ್ರು ಇರ್ಬೋದು, ಆನ್ಲೈನವ್ರು ಇರ್ಬೋದು, ಇವರಿಗೆಲ್ಲರಿಗೂ ಸಹ ಸಾಕಷ್ಟು ಶುಭದ ದಿನಗಳು ಕೂಡ ಇದಾಗಿರುತ್ತೆ. ಮೇಲಧಿಕಾರಿಗಳ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಬಂಧುಗಳ ಆಗಮನ ಅಂತ ಹೇಳುತ್ತೆ. ವಿದ್ಯಾರ್ಥಿಗಳು ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಭೂಮಿಯಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಮಕ್ಕಳ ವಿಷಯದಲ್ಲೂ ಕೂಡ ಒಂದು ಗಟ್ಟಿ ನಿರ್ಧಾರ ತಗೋತೀರಾ. ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಿಟೈರ್ಡ್ ಆಗಿರ್ತಕ್ಕಂಥವ್ರಿಗೆಲ್ಲೂ ಪೆನ್ಷನ್ ಫಿಕ್ಸ್ ಆಗ್ತಕ್ಕಂಥದ್ದು, ಹಣಕಾಸಿನ ವಿಷಯದಲ್ಲಿ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಶುಭ ಆಗುತ್ತೆ. ಇಂದು ಕಪ್ಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಶಿವಪ್ರಿಯಾಯೈ ನಮಃ, ಓಂ ಶಿವಪ್ರಿಯಾಯೈ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿದೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು, ಮೀನರಾಶಿಯವರಿಗೆ ಇಂದು 4 ಗ್ರಹಗಳ ಶುಭಫಲ ಇರ್ತಕ್ಕಂಥ ಯೋಗ ಕೂಡ ಇದಾಗಿರುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಆಗ್ತಕ್ಕಂಥ ಯೋಗ, ಅನ್ನೆಸರಿ ಟೆನ್ಷನ್ ಆಗೋದು, ಡಿಸ್ಕಷನ್ಸ್ ಬೇಡ ಅಂತ ಹೇಳುತ್ತೆ. ಚರ್ಚೆಗಳಿಂದ ಮಾನಸಿಕ ಯಾತನೆ ಆಗ್ತಕ್ಕಂಥ ಯೋಗ, ಕುಟುಂಬದಲ್ಲಿ ಒಂದು ಸ್ವಲ್ಪ ಅಸಹಕಾರ ಆಗ್ಬೋದು. ಹಳೆಯ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಬೇಡಿ. ಖರ್ಚು ಕೂಡ ಜಾಸ್ತಿ ಆಗ್ತಕ್ಕಂಥ ಯೋಗ, ಮನೆಗೆ ಅತಿಥಿ ಬರ್ತಕ್ಕಂಥ ಯೋಗ, ಹಾಗೆಯೇ ವಿಶೇಷವಾಗಿ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳ ಅನುಕೂಲಕರವಾಗಿ ಒಂದು ಸ್ವಲ್ಪ ಮಾನಸಿಕವಾಗಿ ತೊಂದರೆ ಕೂಡ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳು ಶುಭ ಆಗುತ್ತೆ, ಮಹಿಳೆಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಒಂದು ಮಾನಸಿಕವಾಗಿ ಒಂದು ಒಳ್ಳೆಯ ಈ ವಾತಾವರಣ ಇರತಕ್ಕಂಥ
ದಿನ ಕೂಡ ಇವತ್ತಿನ ದಿವಸ ಮೀನರಾಶಿಯವರಿಗಾಗಿರುತ್ತೆ. ಇಂದು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 1 ಆಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಇಂದು ಓಂ ಗಂಗಾಂಬಿಕಾಯೈ ನಮಃ, ಓಂ ಗಂಗಾಂಬಿಕಾಯೈ ನಮಃ ಈ ಮಂತ್ರವನ್ನು ಕನಿಷ್ಠ 6 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.